ವೀಕ್ಷಕರೇ, ಫಿಲಿಪ್ಸ್ ಕಂಪನಿ ಒಂದು ಕಾಲದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಂತ ಎಲೆಕ್ಟ್ರಾನಿಕ್ ಬ್ರಾಂಡ್. ಇದರ ಯಾವುದಾದ್ರೂ ಕನಿಷ್ಠ ಒಂದು ಪ್ರಾಡಕ್ಟ್ ಅನ್ನಾದ್ರೂ ನೀವು ಖಂಡಿತ ಬಳಸೇ ಇರ್ತೀರಾ. ಫಿಲಿಪ್ಸ್ ಎಂಬ ಹೆಸರನ್ನ ಕೇಳಿದ ತಕ್ಷಣ ನಮ್ಮಲ್ಲಿ ಬಹುತೇಕರ ಮನಸ್ಸಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರುತ್ತೆ. ಅದೇನಪ್ಪ ಅಂದ್ರೆ, ಫಿಲಿಪ್ಸ್ ನ ಪ್ರಾಡಕ್ಟ್ ಅಂದ್ರೆ ಅದು ಖಂಡಿತವಾಗಿ ಗಟ್ಟಿಮುಟ್ಟಾಗಿರುತ್ತೆ ಮತ್ತು ವರ್ಷಗಳವರೆಗೂ ಅದು ಬಾಳಿಕೆ ಬರುತ್ತೆ ಅನ್ನೋದು. ನೀವು ಕೂಡ ಫಿಲಿಪ್ಸ್ ಸಂಸ್ಥೆ ವಸ್ತುಗಳ ಅಭಿಮಾನಿಯಾಗಿದ್ರೆ ನಿಮ್ಗೆಲ್ಲ ಖಂಡಿತ ಅದರ ಕುರಿತು ಒಂದು ಶಾಕಿಂಗ್ ಸುದ್ದಿ ಇದೆ. ಅದೇನಪ್ಪ ಅಂದ್ರೆ, ಇಲ್ಲಿಂದ ಸುಮಾರು 10 ರಿಂದ 12 ವರ್ಷಗಳ ನಂತರ ನಿಮಗೆ ಫಿಲಿಪ್ಸ್ ನ ಯಾವುದೇ ಎಲೆಕ್ಟ್ರಾನಿಕ್ಸ್ ನ ಸಾಧನಗಳು ಮಾರುಕಟ್ಟೆಯಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ. ಹಾಗೆ ನೋಡಿದ್ರೆ ವಾಸ್ತವವಾಗಿ ಈಗ ನೀವು ಬಳಸ್ತಿರುವಂತ ಯಾವುದೇ ಫಿಲಿಪ್ಸ್ ನ ಉತ್ಪನ್ನಗಳನ್ನ ಈಗ ಫಿಲಿಪ್ಸ್ ಕಂಪನಿ ತಯಾರಿಸ್ತಾನೆ ಇಲ್ಲ ಎಂಬ ವಿಷಯ ನಿಮಗೆ ಆಶ್ಚರ್ಯವನ್ನ ಉಂಟು ಮಾಡಬಹುದು. ಇದ್ರ ಜೊತೆ ಫಿಲಿಪ್ಸ್ ಕಂಪನಿ ಶೀಘ್ರದಲ್ಲೇ ಬ್ಯಾಂಕ್ರಪ್ಟ್ ಆಗುವಂತ ಸಾಧ್ಯತೆ ಇದೆ ಎಂಬ ಸುದ್ದಿ ಕೂಡ. ವೀಕ್ಷಕರೇ, ಈಗ ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ವಿಶ್ವದ ಮೊದಲ ಎಲೆಕ್ಟ್ರಾನಿಕ್ ರೈಸರ್ ಅನ್ನ ತಯಾರು ಮಾಡದಂತ ಮತ್ತು ಅತಿ ಹೆಚ್ಚು ಬಲ್ಬ್ಗಳನ್ನ ತಯಾರು ಮಾಡದಂತ ಕಂಪನಿ ಇದು. ಇಷ್ಟೊಂದು ದೊಡ್ಡ ಕಸ್ಟಮರ್ ಬೇಸ್ ಹೊಂದಿದ್ರು ಕೂಡ ಅದು ದಿವಾಳಿ ಆಗುವಂತ ಅಂಚಿಗೆ ಯಾಕೆ ಬಂದ್ ನಿಂತಿದೆ? ಮತ್ತೆ ಫಿಲಿಪ್ಸ್ ಯಾಕೆ ತನ್ನ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನ ಈಗ ತಾನು ತಯಾರು ಮಾಡ್ತಿಲ್ಲ? ಬನ್ನಿ ವೀಕ್ಷಕರೇ, ಈ ಎಲ್ಲಾ ವಿಷಯಗಳ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೂಲಂಕಷವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಮೊದಲಿಗೆ ನಾವಿಲ್ಲಿ ಈ ಫಿಲಿಪ್ಸ್ ಕಂಪನಿ ಹೇಗೆ ಶುರುವಾಯಿತು ಅಂತ ನೋಡೋಣ. ಈ ಫಿಲಿಪ್ಸ್ ಕಂಪನಿಯನ್ನ ಗೆರಾರ್ಡ್ ಫಿಲಿಪ್ಸ್ ಅನ್ನೋರು 1891ರಲ್ಲಿ ತಮ್ಮ ತಂದೆಯೊಂದಿಗೆ ಸೇರಿ ನೆದರ್ಲ್ಯಾಂಡ್ ನಲ್ಲಿ ಶುರು ಮಾಡ್ತಾರೆ. ಕಂಪನಿಯ ಪೂರ್ಣ ಹೆಸರು ಕೋನಿನ್ಕ್ಲಿಜೆ ಫಿಲಿಪ್ಸ್ ಎನ್ವಿ. ಇಲ್ಲಿ ಕೋನಿನ್ಕ್ಲಿಜೆ ಅಂದ್ರೆ ರಾಯಲ್ ಅಂದ್ರೆ ರಾಜ ಮನೆತನ ಅಂತ ಅರ್ಥ. ಆದ್ರಿಂದ ಇದನ್ನ ರಾಯಲ್ ಫಿಲಿಪ್ಸ್ ಕಂಪನಿ ತನೂ ಕೂಡ ಕರೆಯಲಾಗುತ್ತೆ. ಈ ಒಂದು ಕಂಪನಿ ಮೊದಲು ತನ್ನದೇ ಆದಂತ ಒಂದು ಲೈಟ್ ಬಲ್ಬ್ ಅನ್ನ ತಯಾರು ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತೆ. ಇದಕ್ಕಾಗಿ ಕಂಪನಿ ಅನೇಕ ರೀತಿಯ ಸಂಶೋಧನೆಗಳನ್ನು ಕೂಡ ನಡೆಸಿತ್ತು ಮತ್ತೆ ವಿವಿಧ ರೀತಿಯ ಬಲ್ಬ್ಗಳನ್ನು ಕೂಡ ಅದು ಮಾರುಕಟ್ಟೆಗೆ ಬಿಡುಗಡೆಯನ್ನ ಮಾಡಿತ್ತು. ಈ ಫಿಲಿಪ್ಸ್ ಕಂಪನಿ ಆ ಒಂದು ಟೈಮಲ್ಲಿ ಇದ್ದಂತ ಏಕೈಕ ಎಲೆಕ್ಟ್ರಾನಿಕ್ ಕಂಪನಿಯಾಗಿತ್ತು. ಅದರ ಬಲ್ಬ್ ನ ಜೀವಿತಾವಧಿ ಕನಿಷ್ಠ 1000 ಗಂಟೆಗಳಷ್ಟು ಇತ್ತು. ಅಂದ್ರೆ ಆಗ ಇದರ ಬಲ್ಬ್ ಒಂದು ಗರಿಷ್ಠ 42 ದಿವಸದವರೆಗೂ ರನ್ ಆಗ್ತಿತ್ತು. ಈ ಒಂದು ಕಂಪನಿ ಬಲ್ಬ್ಗಳು ಆಗ ಮಾರುಕಟ್ಟೆಯಲ್ಲಿ ಹೆಚ್ಚು ಜನಪ್ರಿಯ ಆಗಿದ್ವು. ಮತ್ತೆ ಆಗಾಗ್ಲೇ ಅಸ್ತಿತ್ವದಲ್ಲಿ ಇದ್ದಂತ ಇತರ ಕೆಲ ಬಲ್ಬ್ ತಯಾರಿಕಾ ಕಂಪನಿಗಳಿಗೆ ಇದು ದೊಡ್ಡ ಸ್ಪರ್ಧೆಯಾಗಿ ಬೆಳೀತು. ಫಿಲಿಪ್ಸ್ ತನ್ನ ಬಿಸಿನೆಸ್ ಟೆಕ್ನಿಕ್ ಮತ್ತು ಮಾರ್ಕೆಟಿಂಗ್ ನ ಬಲದಿಂದ ಬಹಳ ವೇಗವಾಗಿ ಬೆಳೀತು. ನಂತರ ಫಿಲಿಪ್ಸ್ ಮತ್ತಷ್ಟು ಹೊಸ ಹಾಗೂ ವಿವಿಧ ಬಗೆಯ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿತ್ತು. ಕೆಲವು ವರ್ಷಗಳವರೆಗೆ ಇವರ ಬಲ್ಬ್ ವ್ಯವಹಾರ ತುಂಬಾ ಉತ್ತಮವಾಗಿಯೇ ರನ್ ಆಯಿತು. ಆದ್ರೆ 1895ರ ನಂತರ ಅನೇಕ ಕಂಪನಿಗಳು ಫಿಲಿಪ್ಸ್ ನಂತೆ ಬಲ್ಬ್ ಗಳನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿದ್ವು. ಇದರಿಂದ ಫಿಲಿಪ್ಸ್ ನ ಮಾರಾಟ ಕಡಿಮೆ ಆಯಿತು ಮತ್ತೆ ಕಂಪನಿಗೂ ಕೂಡ ನಷ್ಟ ಆಗೋದಿಕ್ಕೆ ಶುರುವಾಯಿತು. ಈ ಒಂದು ಪರಿಸ್ಥಿತಿಯಲ್ಲಿ ಗೆರಾರ್ಡ್ ಫಿಲಿಪ್ಸ್ ರವರು ತಮ್ಮ ಕಿರಿಯ ಸಹೋದರ ಆಗಿದ್ದಂತ ಆಂಟನ್ ಫಿಲಿಪ್ಸ್ ರವರನ್ನ ವ್ಯವಹಾರಕ್ಕೆ ಸೇರಿಸಿಕೊಳ್ತಾರೆ. ಈ ಆಂಟನ್ ಕೇವಲ 16ನೇ ವಯಸ್ಸಿನಲ್ಲಿಯೇ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿದ್ದ. ಈ ಸೋದರರು ಇಬ್ರು ಸೇರಿ 1920ರಲ್ಲಿ ತಮ್ಮ ವ್ಯವಹಾರವನ್ನ ಬಹುರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆ ಮಾಡ್ತಾರೆ ಮತ್ತು ವ್ಯಾಕ್ಯೂಮ್ ಟ್ಯೂಬ್ಗಳಂತ ಹಲವಾರು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಕೂಡ ತಯಾರು ಮಾಡಿ ಹೊರತಂದ್ರು. ಈ ವ್ಯಾಕ್ಯೂಮ್ ಟ್ಯೂಬ್ಗಳ ಕ್ವಾಲಿಟಿ ಹೆಚ್ಚಿಸೋದಕ್ಕೆ ಅವರು ಮಲ್ಲಾರ್ಡ್ ಮತ್ತು ಓಲ್ವೋ ಎಂಬ ವಾಲ್ಡ್ ತಯಾರಿಸುವಂತ 2 ಕಂಪನಿಗಳ ಜೊತೆ ಕೈ ಜೋಡಿಸ್ತಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಈಗಾಗಲೇ ಇದ್ದಂತ ಅವರ ಸ್ಕೋಪ್ ಹೆಚ್ಚಾಯಿತು. 1927ರಲ್ಲಿ ಈ ಕಂಪನಿ ತನ್ನ ಮೊದಲ ಶಾರ್ಟ್ ವೇವ್ ರೇಡಿಯೋ ಸ್ಟೇಷನ್ ಅನ್ನ ಸಿದ್ಧಪಡಿಸುತ್ತೆ. ಅಲ್ಲಿ 1928ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗೋದಕ್ಕೆ ಶುರುವಾದವು. ನಂತರ ಹ್ಯಾಪಿ ಸ್ಟೇಷನ್ ಎಂಬ ಹೊಸ ಕಾರ್ಯಕ್ರಮವನ್ನ ಇವರು ಶುರು ಮಾಡ್ತಾರೆ. ಇದು ಆಗ ವಿಶ್ವದ ಅತಿ ಹೆಚ್ಚು ಕಾಲ ನಡೆದಂತ ಶಾರ್ಟ್ ವೇವ್ ಕಾರ್ಯಕ್ರಮ ಅನ್ನುವಂತ ಹೆಗ್ಗಳಿಕೆಯನ್ನ ಪಡೆದಿತ್ತು. 1930ರಲ್ಲಿ ಫಿಲಿಪ್ಸ್ ಚಾಂಪಿಯನ್ ಎಂಬ ಹೆಸರಿನ ದೊಡ್ಡ ಶಬ್ದ ಹೊಂದಿದಂತ ರೇಡಿಯೋ ಉಪಕರಣವೊಂದನ್ನ ತಯಾರು ಮಾಡಿ ಇವರು ಬಿಡುಗಡೆ ಮಾಡ್ತಾರೆ. ಇದು ಪ್ರತ್ಯೇಕವಾಗಿ 2 ಲೌಡ್ ಸ್ಪೀಕರ್ ಗಳನ್ನ ಹೊಂದಿದಂತ ರೇಡಿಯೋ ಆಗಿತ್ತು. ಮತ್ತೆ ಈ ಒಂದು ಉತ್ಪನ್ನವನ್ನು ಕೂಡ ಆಗ ತುಂಬಾ ಜನ ಇಷ್ಟಪಟ್ಟರು. ಈ ರೀತಿಯಾಗಿ 1933ರ ಹೊತ್ತಿಗೆ ಫಿಲಿಪ್ಸ್ ಸಂಸ್ಥೆ ರೇಡಿಯೋ ತಯಾರಿಸುವಂತ ಅತಿ ದೊಡ್ಡ ಕಂಪನಿಯಾಗಿ ಹೊರಹೊಮ್ಮಿತು. ವೀಕ್ಷಕರೇ, ಒಂದ್ ಟೈಮಲ್ಲಿ ಭೂಮಿಯಲ್ಲಿ ಹೂಡಿಕೆ ಮಾಡಿದ್ರೆ ಮಾತ್ರ ಲಾಭ ಸಿಗುತ್ತೆ ಅಂತ ನಂಬ್ತಾ ಇದ್ವಿ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಉತ್ತಮ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ. ಉದಾಹರಣೆಗೆ, ನೀವು 5 ವರ್ಷಗಳ ಹಿಂದೆ ಟಾಟಾ ಮೋಟಾರ್ಸ್ ನಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡಿದಿದ್ರೆ ಇವತ್ತಿಗೆ ಅದು 7 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಅಂದ್ರೆ ಸುಮಾರು 700% ರಿಟರ್ನ್ ಸಿಗ್ತಾ ಇತ್ತು. ಇಂಥ ಲಾಭಗಳು ಚಿನ್ನ, ಫಿಕ್ಸ್ಡ್ ಡೆಪಾಸಿಟ್ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಸಾಧ್ಯ ಇಲ್ಲ. ನೀವು ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ತಿಳುವಳಿಕೆಯನ್ನು ಹೊಂದಿದ್ರೆ ಉತ್ತಮ ಲಾಭವನ್ನ ಗಳಿಸಬಹುದು. ವೀಕ್ಷಕರೇ, ನೀವು ಕೂಡ ಹೂಡಿಕೆ ಮಾಡಿ ಲಾಭವನ್ನು ಗಳಿಸೋದಕ್ಕೆ ಇಚ್ಛಿಸ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏಂಜಲ್ ಒನ್ ನಲ್ಲಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಿಮ್ಗೆ ಸಲಹೆ ಕೊಡೋದಕ್ಕೆ ಅಲ್ಲಿ ಅಡ್ವೈಸರ್ ಗಳು ಕೂಡ ಸಿಗ್ತಾರೆ. ನೀವು ಕೇವಲ 100 ರೂಪಾಯಿನೂ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು. ಅದಲ್ಲದೆ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಕೂಡ ನೀವು ಹೂಡಿಕೆಯನ್ನ ಮಾಡಬಹುದು. ಮತ್ಯಾಗ್ತಡ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. 1939ರಲ್ಲಿ ಫಿಲಿಪ್ಸ್ ವಿಶ್ವದ ಮೊದಲ ಎಲೆಕ್ಟ್ರಾನಿಕ್ ರೇಸರ್ ಅನ್ನು ಕೂಡ ಪರಿಚಯ ಮಾಡುತ್ತೆ. ಇದು ಫಿಲಿಪ್ಸ್ ನ ಹೊಸ ಆವಿಷ್ಕಾರವಾಗಿದ್ದು ಈ ಒಂದು ರೇಸರ್ ಹೆಸರು ಫಿಲಿಶೇವ್ ಅಂತ. ಇದು ಕೂಡ ಜನರಿಗೆ ತುಂಬಾ ಇಷ್ಟವಾಯ್ತಲ್ಲದೆ ಇದರಿಂದ ಕಂಪನಿಯ ಬೆಳವಣಿಗೆಯ ಗ್ರಾಫ್ ಮತ್ತಷ್ಟು ವೇಗವಾಗಿ ಏರಿಕೆಯನ್ನು ಕಾಣ್ತು. ನಂತರ 1939ರಲ್ಲಿ 2ನೇ ಮಹಾಯುದ್ಧ ಶುರುವಾಗುತ್ತೆ. 1940ರಲ್ಲಿ ಹಿಟ್ಲರ್ ನೆದರ್ಲ್ಯಾಂಡ್ಸ್ ಮೇಲೆ ದಾಳಿ ಮಾಡುವಂತ ಸುದ್ದಿ ಆಗ ಎಲ್ಲಾ ಕಡೆ ಹರಡುತ್ತೆ. ಈ ಒಂದು ಪರಿಸ್ಥಿತಿಯಲ್ಲಿ ಕಂಪನಿಯನ್ನ ಉಳಿಸ್ಕೊಳ್ಳೋದಕ್ಕೆ ಅವರಿಗಿದ್ದಂತ ಏಕೈಕ ಮಾರ್ಗ ಅಂದ್ರೆ ಅದು ನೆದರ್ಲ್ಯಾಂಡ್ ದೇಶವನ್ನೇ ತೊರೆದು ಬೇರೆ ಕಡೆ ಹೋಗೋದು.
ಆದ್ರಿಂದ ಈ ಒಂದು ಒತ್ತಡದ ಬೆನ್ನಲ್ಲೇ ಆಗ ಫಿಲಿಪ್ಸ್ ಕಂಪನಿಯ ಸದಸ್ಯರು ಮತ್ತು ಎಲ್ಲಾ ಹಣ ಮತ್ತು ಯಂತ್ರೋಪಕರಣಗಳನ್ನು ಕೂಡ ತಗೊಂಡು ಉತ್ತರ ಅಮೆರಿಕಕ್ಕೆ ಸ್ಥಳಾಂತರ ಆಗ್ತಾರೆ. ಅಲ್ಲಿ ಅವರ ಕಂಪನಿ ಹೆಸರನ್ನ ನಾರ್ತ್ ಅಮೆರಿಕನ್ ಫಿಲಿಪ್ಸ್ ಕಂಪನಿ ಅಂತ ಇಡ್ಲಾಯಿತು. 1945 ಹೊತ್ತಿಗೆ ವಿಶ್ವ ಯುದ್ಧ ಮುಗಿದ ನಂತರ ಕಂಪನಿ ಮತ್ತೆ ತನ್ನ ಪ್ರಧಾನ ಕಚೇರಿಯನ್ನ ನೆದರ್ಲ್ಯಾಂಡ್ಸ್ಗೆ ವರ್ಗಾವಣೆ ಮಾಡಿ ತನ್ನ ಕೆಲಸವನ್ನ ಮುಂದುವರಿಸುತ್ತೆ. 1950ರಲ್ಲಿ ಫಿಲಿಪ್ಸ್ ಸಂಸ್ಥೆ ತನ್ನದೇ ಆದಂತಹ ಫಿಲಿಪ್ಸ್ ರೆಕಾರ್ಡ್ಗಳನ್ನು ಕೂಡ ತಯಾರು ಮಾಡುತ್ತೆ. ಇವು ಸಿಡಿಗಳ ದೊಡ್ಡ ರೂಪ ಆಗಿದ್ದು ಇವು ಕೂಡ ಆಗ ಹೆಚ್ಚು ಪ್ರಚಾರ ಪಡೆದು ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಸೇಲ್ ಆದವು. ನಂತರ ಫಿಲಿಪ್ಸ್ ಟೆಲಿವಿಷನ್ ಮತ್ತು ಗೃಹೋಪಯೋಗಿ ಉಪಕರಣಗಳನ್ನು ಕೂಡ ಅಂದ್ರೆ ಹೋಮ್ ಅಪ್ಲಯನ್ಸಸ್ ಅನ್ನು ಕೂಡ ತಯಾರು ಮಾಡೋದಕ್ಕೆ ಶುರು ಮಾಡಿತು. ಬಳಸೋದಕ್ಕೆ ತುಂಬಾ ಸುಲಭವಾಗಿದ್ದಂತ ಈ ಉತ್ಪನ್ನಗಳನ್ನ ಜನ ಮೆಚ್ಕೊಂಡ್ರು. 1955ರಲ್ಲಿ ಇವರ ಕಂಪನಿ ಹೊಸ ಸೆಮಿ ಕಂಡಕ್ಟರ್ಗಳನ್ನು ಕೂಡ ತಯಾರು ಮಾಡೋದಕ್ಕೆ ಪ್ರಾರಂಭಿಸಿತು. ಆದರೆ ಫಿಲಿಪ್ಸ್ ನ ಈ ಹೊಸ ಬಿಸ್ನೆಸ್ ಸಂಪೂರ್ಣವಾಗಿ ವಿಫಲವಾಯಿತು. ಏಕೆಂದ್ರೆ ಇವರು ತಯಾರು ಮಾಡದಂತ ಸೆಮಿ ಕಂಡಕ್ಟರ್ಗಳು ಸರಿಯಾಗಿ ಕೆಲಸ ಮಾಡದಂತ ಕಾರಣ ಅವೆಲ್ಲವೂ ಕೂಡ ಕಂಪನಿಗೆ ವಾಪಸ್ ಬಂದ್ವು. ಇದರಿಂದ ಕಂಪನಿ ದೊಡ್ಡ ನಷ್ಟವನ್ನ ಅನುಭವಿಸಬೇಕಾಗಿ ಬಂತು. ನಂತರ ಇವರು 1963ರಲ್ಲಿ ಮತ್ತೊಮ್ಮೆ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಅದೇ ಆಡಿಯೋ ಕಾಂಪ್ಯಾಕ್ಟ್ ಕ್ಯಾಸೆಟ್ಗಳು ಮತ್ತು ಟೇಪ್ ರೆಕಾರ್ಡರ್ಗಳ ಬಿಡುಗಡೆ ಹಾಗೂ ಮಾರಾಟ. ಈ ಒಂದು ಕಂಪನಿ ಅನೇಕ ರೀತಿಯ ಕೆಸೆಟ್ ಟೇಪ್ಗಳು ಮತ್ತು ಟೇಪ್ ರೆಕಾರ್ಡ್ಗಳನ್ನ ತಯಾರು ಮಾಡಿತು. ಇದು ಸ್ವಲ್ಪ ಸಮಯದಲ್ಲೇ ಮಾರುಕಟ್ಟೆಯಲ್ಲಿ ಯಶಸ್ವಿಯಾದ್ರೂ ಕೂಡ ಕ್ರಮೇಣ ಆ ಒಂದು ಬಿಸ್ನೆಸ್ ಕೂಡ ಡಲ್ ಆಗಿ ಕೊನೆಗೆ ನಿಂತು ಹೋಯಿತು. 1960ರಲ್ಲಿ LG ಮತ್ತು 1969ರಲ್ಲಿ ಸ್ಯಾಮ್ಸಂಗ್ ಬ್ರ್ಯಾಂಡ್ಗಳು ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟವು. ಇವೆರಡೂ ಕೂಡ ಕೊರಿಯನ್ ಕಂಪನಿಗಳಾಗಿದ್ದು ಇವು ಫಿಲಿಪ್ಸ್ ನ ಗೃಹೋಪಯೋಗಿ ಉಪಕರಣಗಳ ಮಾರ್ಕೆಟ್ ಅನ್ನ ಕಬ್ಜಾ ಮಾಡೋದಕ್ಕೆ ಶುರು ಮಾಡ್ತವೆ. ಈ ಎರಡು ಕಂಪನಿಗಳು ಜನರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ತಂತ್ರಜ್ಞಾನ ಮತ್ತು ಸಂಬಂಧಪಟ್ಟಂತಹ ಪ್ರಾಡಕ್ಟ್ಗಳನ್ನ ಒದಗಿಸೋದಕ್ಕೆ ಶುರು ಮಾಡ್ತವೆ. ಇದ್ರ ಜೊತೆಗೆ ಈ ಎರಡು ಕಂಪನಿಗಳ ಮಾರ್ಕೆಟಿಂಗ್ ತಂತ್ರ ಆ ಕಾಲಕ್ಕೆ ಅತ್ಯಂತ ಮುಂದುವರೆದಂತ ಹಂತದಲ್ಲಿತ್ತು. ಆ ಮಾರ್ಕೆಟ್ ಸ್ಟ್ರಾಟಜಿಯ ಮೂಲಕ ಇವರು ಹೊಸ ಯುಗದ ಟೆಕ್ನಾಲಜಿ ಮೈಂಡೆಡ್ ಯುವಕ ಯುವತಿಯರ ಸಮೂಹವನ್ನ ಹೆಚ್ಚಾಗಿ ತಮ್ಮ ಬ್ರಾಂಡ್ ಕಡೆಗೆ ಸೆಳೀತಾ ಮುಂದುವರಿತಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಫಿಲಿಪ್ಸ್ ಹೊಸದನ್ನ ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿತ್ತು. ಇದರ ಪರಿಣಾಮ 1970 ಮತ್ತು 80ರ ದಶಕದಲ್ಲಿ ಪರ್ಸನಲ್ ಕಂಪ್ಯೂಟರ್ ಬಳಸೋರಿಗೆ ಅವರು ಸಿ ಕ್ಯಾಸೆಟ್ಗಳನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿದ್ರು. ಇದನ್ನ ಜನರ ಅಗತ್ಯಕ್ಕೆ ಅನುಗುಣವಾಗಿ ಚಿಕ್ಕ ಪೋರ್ಟಬಲ್ ಗಾತ್ರಕ್ಕೆ ತಂದು ಅಭಿವೃದ್ಧಿಯನ್ನ ಪಡಿಸಲಾಯಿತು. ಅವರು ಮೊದಲು ಮಿನಿ ಕ್ಯಾಸೆಟ್ಗಳು ಮತ್ತು ನಂತರ ಮೈಕ್ರೋ ಕ್ಯಾಸೆಟ್ಗಳನ್ನ ತಯಾರು ಮಾಡ್ತಾರೆ. ಈ ಕ್ಯಾಸೆಟ್ಗಳು ಹೆಚ್ಚಿನ ಡೇಟಾವನ್ನ ಸಂಗ್ರಹಿಸಬಲ್ಲವಾಗಿದ್ದು ಇವುಗಳನ್ನ ಹೆಚ್ಚಾಗಿ ಮದುವೆಗಳು ಅಥವಾ ದೊಡ್ಡ ಸಮಾರಂಭಗಳ ವಿಡಿಯೋಗಳ ರೆಕಾರ್ಡ್ ಮಾಡೋದಕ್ಕೆ ಬಳಸಲಾಗ್ತಿತ್ತು. ಆದರೆ ಫಿಲಿಪ್ಸ್ ನ ಈ ಒಂದು ಬಿಸ್ನೆಸ್ ಕೂಡ ವಿಶೇಷವಾಗಿ ಹೆಚ್ಚು ಸಮಯದವರೆಗೂ ಯಶಸ್ವಿಯಾಗಿ ನಡೆಯಲಿಲ್ಲ. ಇದರ ನಂತರ ಕಂಪನಿ ಹೊಸ ಕಾರ್ಖಾನೆಯೊಂದನ್ನ ಶುರು ಮಾಡುತ್ತೆ. ಅಲ್ಲಿ ವಿವಿಧ ರೀತಿಯ ಆರೋಗ್ಯ ರಕ್ಷಣಾ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ಮತ್ತು ಸಂಶೋಧನೆಯನ್ನ ನಡೆಸಲಾಯಿತು. ಮತ್ತೆ ವಿಭಿನ್ನ ತರಹದ ರೋಗಿಗಳಿಗೆ ಹಲವು ಆರೋಗ್ಯ ರಕ್ಷಣಾ ಸಾಧನಗಳನ್ನ ಇವರು ತಮ್ಮದೇ ಶೈಲಿಯಲ್ಲಿ ಡಿಸೈನ್ ಮಾಡಿ ಹೊರತರ್ತಾರೆ. ಫಿಲಿಪ್ಸ್ ತನ್ನ ಈ ಒಂದು ಕಾರ್ಖಾನೆಗೆ ಫಿಲಿಪ್ಸ್ ಹೆಲ್ತ್ ಕೇರ್ ಇನೋವೇಷನ್ ಸೆಂಟರ್ ಅಂತ ಹೆಸರಿಡ್ತಾರೆ. ವೀಕ್ಷಕರೇ, ಇಲ್ಲಿ ನೀವೊಂದು ವಿಷಯವನ್ನ ನೆನಪಲ್ಲಿಟ್ಕೋಬೇಕು. ಅದೇನಪ್ಪ ಅಂದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಫಿಲಿಪ್ಸ್ ಸಂಸ್ಥೆ ಸ್ಯಾಮ್ಸಂಗ್ ಮತ್ತು LG ಸೇರಿದಂತೆ ಅನೇಕ ಎಲೆಕ್ಟ್ರಾನಿಕ್ ಕಂಪನಿಗಳಿಗಿಂತ ಹೆಚ್ಚು ಮುಂದಿದೆ. ಇವತ್ತು ಶುಗರ್ ಟೆಸ್ಟ್ಗಳ ಸಾಧನಗಳಿಂದ ಹಿಡಿದು MRI ಯಂತ್ರಗಳವರೆಗೂ ಈ ಫಿಲಿಪ್ಸ್ ಕಂಪನಿಯ ಉತ್ಪನ್ನಗಳು ಎಲ್ಲಾ ಕಡೆ ದಟ್ಟವಾಗಿ ಲಭ್ಯ ಇದ್ದಾವೆ. ಈ ಒಂದು ಗುಣಮಟ್ಟದ ಆವಿಷ್ಕಾರಗಳಿಂದಾಗಿ ಇವತ್ತಿಗೂ ಫಿಲಿಪ್ಸ್ ಅನ್ನ ಜಗತ್ತಿನಾದ್ಯಂತ ಪ್ರಶಂಸೆ ಮಾಡಲಾಗುತ್ತೆ. ಈ ಹೊಸ ವ್ಯವಹಾರದ ಜೊತೆ ಫಿಲಿಪ್ಸ್ ತನ್ನ ಮೊದಲ ಹೋಮ್ ವಿಡಿಯೋ ಕ್ಯಾಸೆಟ್ ರೆಕಾರ್ಡರ್ ಆದಂತ N1500 ಅನ್ನ ತಯಾರು ಮಾಡಿತು. ಇದರಲ್ಲಿ ಯಾವುದೇ ಹಾಡಿನ ದೃಶ್ಯವನ್ನ 30 ನಿಮಿಷಗಳಿಂದ 45 ನಿಮಿಷದವರೆಗೂ ರೆಕಾರ್ಡಿಂಗ್ ಮಾಡಬಹುದಾದಂತ ಅನುಕೂಲತೆ ಇತ್ತು. ನಂತರ ಸೋನಿಯ ಬೆಟಾಮ್ಯಾಕ್ಸ್ ಮತ್ತು VHS ನಿಂದ ಸೂಕ್ತ ಕಾಂಪಿಟೇಷನ್ ಸಿಕ್ಕ ನಂತರ ಕೂಡ ಫಿಲಿಪ್ಸ್ ತನ್ನ N1700 ಅನ್ನ ಬಿಡುಗಡೆ ಮಾಡುತ್ತೆ. ಇದು 2 ಗಂಟೆವರೆಗೂ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಬಹುದಾದಂತ ಕೆಪಾಸಿಟಿಯನ್ನ ಹೊಂದಿತ್ತು. ಆದ್ರೆ ಕ್ರಮೇಣ ಮಾರುಕಟ್ಟೆಯಲ್ಲಿ ಇದರ ಬೇಡಿಕೆ ಕೂಡ ಕಡಿಮೆಯಾಗೋದಕ್ಕೆ ಶುರುವಾಯಿತು. ಈ ಎಲ್ಲ ವ್ಯವಹಾರಗಳನ್ನು ಕೂಡ ನಡೆಸೋದಕ್ಕೆ ಫಿಲಿಪ್ಸ್ ಅನೇಕ ಕಡೆಗಳಿಂದ ಹೆಚ್ಚಿನ ಸಾಲವನ್ನ ತಗೊಂಡಿತ್ತು. ಮತ್ತೆ ಅದರ ಎಲೆಕ್ಟ್ರಾನಿಕ್ ಟೇಪ್ ರೆಕಾರ್ಡರ್ಗಳಾದಂತಹ ಅನೇಕ ಬಿಸ್ನೆಸ್ಗಳು ಕೂಡ ಕೇವಲ ಸೀಮಿತ ಸಮಯದವರೆಗೂ ಮಾತ್ರ ನಡೆದವು. ಇನ್ನು ಅದರ ಸೆಮಿ ಕಂಡಕ್ಟರ್ಗಳ ವ್ಯವಹಾರವಂತೂ ಸಂಪೂರ್ಣವಾಗಿ ವಿಫಲ ಆಗಿತ್ತು. ಇದರೊಂದಿಗೆ ಈ ಕಡೆ ಫಿಲಿಪ್ಸ್ ಸಂಸ್ಥೆ ಮೇಲಿನ ಸಾಲದ ಬಡ್ಡಿ ಕೂಡ ಹೆಚ್ಚಾಗ್ತಾನೆ ಇತ್ತು. ಆದ್ರಿಂದ ಅದಕ್ಕೆ ಈಗ ಆ ಸಾಲದ ಬಾಬ್ತನ್ನ ತೀರಿಸೋದಕ್ಕೆ ತನ್ನ ಎಲ್ಲಾ ತರಹದ ಬಿಸ್ನೆಸ್ಗಳನ್ನ ಹೋದಷ್ಟ ಲಾಭದ ಬೆಲೆಗೆ ಮಾರಾಟ ಮಾಡದ ಹೊರತು ಬೇರೆ ದಾರಿ ಇರಲಿಲ್ಲ. ಈ ಹೊತ್ತಿಗೆ ಫಿಲಿಪ್ಸ್ ನ ಕೇವಲ 2 ವ್ಯವಹಾರಗಳು ಮಾತ್ರ ಉತ್ತಮವಾಗಿ ನಡೀತಾ ಇದ್ವು. ಒಂದು ಅದರ ಲೈಟಿಂಗ್ ಬಿಸ್ನೆಸ್ ಮತ್ತು ಇನ್ನೊಂದು ಆರೋಗ್ಯ ರಕ್ಷಣಾ ಉಪಕರಣಗಳ ವ್ಯವಹಾರ. ಆದ್ರಿಂದ ಫಿಲಿಪ್ಸ್ ಈ 2 ಬಿಸ್ನೆಸ್ ಗಳನ್ನ ತನ್ನ ಬಳಿ ಇಟ್ಕೊಂಡು ಅದರ ಉಳಿದಂತ ಎಲ್ಲಾ ಬಿಸ್ನೆಸ್ ಅನ್ನು ಕೂಡ ಇತರ ಕಂಪನಿಗಳಿಗೆ ಮಾರಾಟ ಮಾಡಿತು. ಮೊದಲನೇದಾಗಿ ಅದು 2006ರಲ್ಲಿ ತನ್ನ ಸೆಮಿ ಕಂಡಕ್ಟರ್ ವ್ಯವಹಾರವನ್ನ NXP ಎಂಬ ಸ್ವತಂತ್ರ ಕಂಪನಿಯೊಂದಕ್ಕೆ ಮಾರಾಟ ಮಾಡಿತು. ಎರಡನೇದಾಗಿ 2011ರಲ್ಲಿ ಫಿಲಿಪ್ಸ್ ಹಾಂಕಾಂಗ್ ಮೂಲದ TPV ಟೆಕ್ನಾಲಜಿಯೊಂದಿಗೆ ಸೇರಿ ನೆದರ್ಲ್ಯಾಂಡ್ನಲ್ಲಿ ಟಿವಿಗಳ ಉತ್ಪಾದನೆಗೆ ಜಂಟಿ ಉದ್ಯಮವನ್ನ ಅಂದ್ರೆ ಜಾಯಿಂಟ್ ವೆಂಚರ್ ಅನ್ನ ಶುರು ಮಾಡ್ತಾರೆ. ಅದರ ಹೆಸರು TP ವಿಷನ್. ಇದರಲ್ಲಿ ಫಿಲಿಪ್ಸ್ 30% ಪಾಲನ್ನ ಹೊಂದಿತ್ತು ಮತ್ತೆ TPV ಟೆಕ್ನಾಲಜಿ 70% ಪಾಲನ್ನ ಹೊಂದಿತ್ತು. 2014ರಲ್ಲಿ ಫಿಲಿಪ್ಸ್ ತನ್ನ ಒಡೆತನದಲ್ಲಿದ್ದಂತ ಆ 30% ಪಾಲನ್ನು ಕೂಡ TPV ಟೆಕ್ನಾಲಜಿಗೆ ಮಾರಾಟ ಮಾಡುತ್ತೆ. ಇದರಿಂದಾಗಿ ಅದರ ಟೆಲಿವಿಷನ್ನ ಸಂಪೂರ್ಣ ವ್ಯವಹಾರ TPV ಟೆಕ್ನಾಲಜಿಯವರದ್ದೇ ಆಯಿತು. ಇನ್ನು 2013ರಲ್ಲಿ ಫಿಲಿಪ್ಸ್ ತನ್ನ ಆಡಿಯೋ ವಿಡಿಯೋ ಬಿಸ್ನೆಸ್ ಅನ್ನು ಕೂಡ ಜಪಾನ್ ಕಂಪನಿಯಾದಂತ ಫುನೈಗೆ $202 ಮಿಲಿಯನ್ ಮಾರಾಟ ಮಾಡುತ್ತೆ. ಇದರ ಜೊತೆಗೆ ಮುಂದಿನ 5 ವರ್ಷದವರೆಗೂ ಜಪಾನಿನ ಕಂಪನಿ ಫಿಲಿಪ್ಸ್ ಸಂಸ್ಥೆಯ ಹೆಸರಲ್ಲಿ ಅದರ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕು ಎಂಬ ಒಪ್ಪಂದವನ್ನ ಮಾಡಿಕೊಳ್ಳಾಯಿತು.
ಹಾಗೂ 2018ರಲ್ಲಿ ಫಿಲಿಪ್ಸ್ ತನ್ನ ಲೈಟಿಂಗ್ ಬಿಸ್ನೆಸ್ ನ ಅದರ ಗೃಹೋಪಯೋಗಿ ಉಪಕರಣಗಳಿಂದ ಪ್ರತ್ಯೇಕಗೊಳಿಸಿ ಫಿಲಿಪ್ಸ್ ಎಲೆಕ್ಟ್ರಾನಿಕ್ಸ್ ಇಂದ ಬದಲಾಯಿಸಿ ಸಿಗ್ನಿಫೈ ಎನ್ವಿ ಅಂತ ಚೇಂಜ್ ಮಾಡುತ್ತೆ. ಇದರಲ್ಲಿಯೇ ಇವತ್ತಿಗೂ ಕೂಡ ಅದರ ಎಲ್ಲಾ ರೀತಿಯ ಬಲ್ಬ್ಗಳನ್ನು ಕೂಡ ತಯಾರು ಮಾಡಲಾಗುತ್ತೆ. ಇದಾಗಿ ಈಚೆಗೆ ಅಂದ್ರೆ 2021ರಲ್ಲಿ ಫಿಲಿಪ್ಸ್ ತನ್ನ ಗೃಹೋಪಯೋಗಿ ಉಪಕರಣಗಳ ವ್ಯವಹಾರವನ್ನು ಕೂಡ ಪೂರ್ವ ಏಷ್ಯಾದ ಕಂಪನಿ ಆದಂತ ಹಿಲ್ ಹೌಸ್ಗೆ ಮಾರಾಟ ಮಾಡಿತು. ಇದರಿಂದ ಫಿಲಿಪ್ಸ್ ಡೊಮೆಸ್ಟಿಕ್ ಹೆಸರು ಬದಲಾಗಿ ವರ್ಸೋನಿಂದ ಚೇಂಜ್ ಆಯಿತು. ಈ ಫಿಲಿಪ್ಸ್ ಕಂಪನಿ ಹಿಲ್ ಹೌಸ್ಗೆ ತನ್ನ ಗೃಹೋಪಯೋಗಿ ಉಪಕರಣಗಳ ವ್ಯವಹಾರವನ್ನ ಮಾರಾಟ ಮಾಡೋ ನಂತರ ಕೂಡ ಮಾರುಕಟ್ಟೆಯಲ್ಲಿ ಫಿಲಿಪ್ಸ್ ಬ್ರಾಂಡ್ ನ ಹೆಸರಲ್ಲೇ ಉತ್ಪನ್ನಗಳು ಯಾಕೆ ಇನ್ನೂ ಕೂಡ ಸಿಗ್ತಿವೆ ಅಂತ ನೀವು ಯೋಚಿಸಬಹುದು. ಇದರ ಹಿಂದಿನ ಕಾರಣ ಏನು ಅಂದ್ರೆ ಹಿಲ್ ಹೌಸ್ ಮತ್ತು ಫಿಲಿಪ್ಸ್ ನಡುವೆ ಉಂಟಾದಂತ ಒಂದು ಒಪ್ಪಂದ. ಈ ಒಂದು ಒಪ್ಪಂದದ ಪ್ರಕಾರ 15 ವರ್ಷದವರೆಗೂ ಹಿಲ್ ಹೌಸ್ ತನ್ನ ಉತ್ಪನ್ನಗಳ ಮೇಲೆ ಫಿಲಿಪ್ಸ್ ಹೆಸರನ್ನ ಬಳಸಬಹುದು ಅಂತ ಇದೆ. ಅಂದ್ರೆ ಮುಂದಿನ 10 ರಿಂದ 12 ವರ್ಷದವರೆಗೂ ಮಾತ್ರ ನಿಮಗೆ ಫಿಲಿಪ್ಸ್ ನ ಲೇಬಲ್ ಇರುವಂತ ಆ ಪ್ರಾಡಕ್ಟ್ ಸಿಗ್ತವೆ ಅಂತ. ಆದ್ರೆ ಅದರ ನಂತರ ನಿಮಗೆ ಫಿಲಿಪ್ಸ್ ನ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ನೋಡೋದಕ್ಕೆ ಸಿಗದೆ ಹೋಗಬಹುದು. ಪ್ರೆಸೆಂಟ್ ಈಗ ಈ ಒಂದು ಕಂಪನಿ ಕೇವಲ ವೈದ್ಯಕೀಯ ಉಪಕರಣಗಳ ವ್ಯವಹಾರದ ಮೇಲೆ ಮಾತ್ರ ಅವಲಂಬಿತವಾಗಿದೆ. ಆದರೆ ಈ ಒಂದು ಬಿಸ್ನೆಸ್ ಅಲ್ಲೂ ಕೂಡ ಫಿಲಿಪ್ಸ್ಗೆ ಈಗ ಹೆಚ್ಚಿನ ಲಾಭ ಏನು ಸಿಗ್ತಿಲ್ಲ. ಇದು ನೇರವಾಗಿ ಅವರ ಷೇರುಗಳ ಮೇಲೆ ಪರಿಣಾಮವನ್ನ ಬೀರ್ತದೆ. ಆದ್ರೆ 2020ರ ವರ್ಷದಲ್ಲಿ ಮಾತ್ರ ಅದಕ್ಕೆ ಲಾಭ ಉಂಟಾಗಿತ್ತು. ಅದಕ್ಕೆ ಕಾರಣ ಏನಂದ್ರೆ ಆ ಒಂದು ಸಮಯದಲ್ಲಿ ಜಗತ್ತಿನಾದ್ಯಂತ ಕೋವಿಡ್ ತನ್ನ ಭೀಕರ ಹಾವಳಿಯನ್ನ ಸೃಷ್ಟಿ ಮಾಡಿತ್ತು. ಹೀಗಾಗಿ ಆ ಒಂದು ಸಮಯದಲ್ಲಿ ಇವರ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಏರಿಕೆ ಕಂಡುಬಂದಿತ್ತು. ತನ್ನ ಆವಿಷ್ಕಾರಗಳಿಂದ ಇಡೀ ಜಗತ್ತನ್ನೇ ಬದಲಿಸಿದಂತ ಈ ಒಂದು ಕಂಪನಿ ಇವತ್ತು ದಿವಾಳಿ ಅಂಚಿಗೆ ಬಂದು ನಿಂತಿದೆ ಎಂಬುದರ ಹಿಂದೆ ಹಲವು ಕಾರಣಗಳಿವೆ. ಅವುಗಳಲ್ಲಿ ಮೊದಲನೇದು ಬ್ಲೂ ಓಷನ್ ರಚಿಸಲು ಸಾಧ್ಯವಾಗದೇ ಇರೋದು. ಅಂದ್ರೆ ಫಿಲಿಪ್ಸ್ ನ ವೈಫಲ್ಯಕ್ಕೆ ದೊಡ್ಡ ಕಾರಣ ಏನಂದ್ರೆ ಮಾರುಕಟ್ಟೆಯಲ್ಲಿ ತನ್ನ ಉತ್ಪನ್ನಗಳಿಗೆ ಪ್ರತ್ಯೇಕ ಗುರುತನ್ನು ಅದು ಕೊಡೋದಕ್ಕೆ ಸಾಧ್ಯವಾಗದೇ ಇರೋದು. ಉದಾಹರಣೆಗೆ ಸಿಂಗಾಪುರ್ನಲ್ಲಿ ಫಿಲಿಪ್ಸ್ ನ ಐರನ್ ಬಾಕ್ಸ್ ಮತ್ತು ವ್ಯಾಕ್ಯೂಮ್ ಕ್ಲೀನರ್ಗಳು ಹೆಚ್ಚು ಪ್ರಸಿದ್ಧವಾಗಿದ್ವು ಮತ್ತೆ ಹೆಚ್ಚಿನ ಗ್ರಾಹಕರನ್ನು ನಾವು ಹೊಂದಿದ್ವು. ಫಿಲಿಪ್ಸ್ ಈ ಎರಡರ ಮೇಲೂ ಕೂಡ ಫೋಕಸ್ ಮಾಡಿ ಉತ್ತಮ ತಂತ್ರಜ್ಞಾನವನ್ನ ಮತ್ತು ಗುಣಮಟ್ಟದೊಂದಿಗೆ ಅವುಗಳನ್ನ ಮುಂದುವರಿಸಬಹುದಿತ್ತು. ಆದ್ರೆ ಆ ರೀತಿ ಮಾಡೋದ್ರ ಬದಲು ಇವ್ರ ಕಂಪನಿ ಟಿವಿ, ಸೌಂಡ್ ಸಿಸ್ಟಮ್ ಮುಂತಾದ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿ ಮಾರಾಟ ಮಾಡ್ತಾ ಹೋಯಿತು. ಇದರಿಂದಾಗಿ ಇವರು ಇಲ್ಲಿ ಮೊದಲು ಯಾವ ಪ್ರಾಡಕ್ಟ್ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕು ಅಂತ ಕಂಪನಿ ಗೊಂದಲಕ್ಕೆ ಒಳಗಾಯಿತು. ಮತ್ತೆ ಅದರ ಮುಖ್ಯ ಕಸ್ಟಮರ್ ಬೇಸ್ ಇದೇ ಕಾರಣದಿಂದ ಕುಸಿತವನ್ನು ಕಾಣೋದಕ್ಕೆ ಶುರುವಾಯಿತು. ಇನ್ನು ಎರಡನೇ ಕಾರಣ ಗ್ರಾಹಕರ ಬೇಡಿಕೆ ಮತ್ತು ಆದ್ಯತೆಗಳನ್ನ ಪೂರೈಸುವಲ್ಲಿ ಅದು ಸೋಲ್ತು. ಈ ಫಿಲಿಪ್ಸ್ ಏನಾದ್ರೂ ಒಂದು ಹೊಸದನ್ನ ರಚಿಸೋದಕ್ಕೆ ಜನರ ಅಗತ್ಯಗಳನ್ನ ಅರ್ಥ ಮಾಡ್ಕೊಂಡಿದ್ದೇನೋ ನಿಜ. ಆದ್ರೆ ಸಮಯದ ಜೊತೆ ಬದಲಾಗ್ತಿರುವಂತಹ ಜನರ ಇಷ್ಟಗಳನ್ನು ಕೂಡ ಹಾಗೂ ಅವರ ಆಯ್ಕೆ ಆದ್ಯತೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ವಿಫಲ ಆಯಿತು. ಉದಾಹರಣೆಗೆ ಫಿಲಿಪ್ಸ್ ಕೆಸೆಟ್ಗಳನ್ನ ತಯಾರು ಮಾಡ್ತಿದ್ದಾಗ ಸೋನಿ ಸಂಸ್ಥೆ ಸಿಡಿಗಳನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿತ್ತು. ಈ ಸಿಡಿಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ವು ಮತ್ತೆ ಹೆಚ್ಚು ಡೇಟಾವನ್ನು ಕೂಡ ಅವು ಸಂಗ್ರಹ ಮಾಡ್ತಿದ್ವು. ಇದರಿಂದಾಗಿ ಸೋನಿ ಫಿಲಿಪ್ಸ್ಗೆ ಒಂದು ಗಟ್ಟಿ ಸ್ಪರ್ಧೆಯಾಯಿತು. ನಂತರ ಫಿಲಿಪ್ಸ್ ಸೋನಿಯೊಂದಿಗೆ ಕೈ ಜೋಡಿಸಬೇಕಾಗಿ ಬಂತು. ಇದಲ್ಲದೆ LCD ಟಿವಿಗಳನ್ನು ಕೂಡ ಫಿಲಿಪ್ಸ್ ಅನೇಕಾರು ಕಂಪನಿಗಳು ಈಗಾಗಲೇ ಮಾರುಕಟ್ಟೆಗೆ ಬಿಟ್ಟ ನಂತರ ತಡವಾಗಿ ತಯಾರು ಮಾಡೋದಕ್ಕೆ ಶುರು ಮಾಡಿತು. ಮೂರನೇದು ತನ್ನ ತಾಂತ್ರಿಕ ಇನೋವೇಷನ್ ನ ಕೊರತೆ. ಅಂದ್ರೆ ಸಮಯಕ್ಕೆ ಸರಿಯಾಗಿ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದಕ್ಕೆ ವಿಫಲವಾಗಿದ್ದು ಫಿಲಿಪ್ಸ್ ನ ವೈಫಲ್ಯಕ್ಕೆ ದೊಡ್ಡ ಕಾರಣ ಆಯಿತು. ಉದಾಹರಣೆಗೆ CRT ಟೆಲಿವಿಷನ್ಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾಗ LG ಸಂಸ್ಥೆ ಉತ್ತಮ ಚಿತ್ರದ ಗುಣಮಟ್ಟದೊಂದಿಗೆ ತನ್ನದೇ ಆದಂತ CRT ಟಿವಿಗಳನ್ನ ಕಡಿಮೆ ಬೆಲೆಗೆ ಬಿಡುಗಡೆ ಮಾಡಿತ್ತು. ಮತ್ತೆ LCD ಟಿವಿಗಳ ಮೇಲೆ ಕೂಡ ಅದು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿತು. ಆದ್ರೆ ಫಿಲಿಪ್ಸ್ ಕೇವಲ CRT ಮೇಲೆ ಮಾತ್ರ ಗಮನವನ್ನ ಹರಿಸ್ತಾ ಇತ್ತು. ಆ ಒಂದು ಸಮಯದಲ್ಲಿ ಕಂಪನಿ CRT ಟಿವಿಗಳ ಬದಲಿಗೆ LCDಗಳನ್ನ ಇನ್ನಷ್ಟು ಗುಣಮಟ್ಟದಲ್ಲಿ ಜನಕ್ಕೆ ಇಷ್ಟ ಆಗುವ ಹಾಗೆ ತಯಾರು ಮಾಡೋದಕ್ಕೆ ಗಮನವನ್ನು ಹರಿಸಿದ್ರೆ ಅದು ಫಿಲಿಪ್ಸ್ಗೆ ಹೆಚ್ಚು ಲಾಭ ಆಗ್ತಿತ್ತು. ಇದಲ್ಲದೆ ಆಡಿಯೋ ಅಥವಾ ವಿಡಿಯೋಗಳನ್ನು ಕೂಡ ಡೌನ್ಲೋಡ್ ಮಾಡಿ ಇಡಬಹುದಾದಂತ ಒಂದಷ್ಟು ತಂತ್ರಜ್ಞಾನ ಇವತ್ತು ಮುಂದುವರೆದಿರುವಾಗ ಫಿಲಿಪ್ಸ್ ಮೈಕ್ರೋಚಿಪ್ಗಳ ಮೇಲೆ ಗಮನ ಹರಿಸುವಂತ ಬದಲು CD ಮತ್ತು DVD ಮೇಲೆ ಅನಗತ್ಯವಾಗಿ ಫೋಕಸ್ ಅನ್ನ ಮಾಡಿತು. ಇದರಿಂದಾಗಿ ಕೆಲವೇ ವರ್ಷಗಳಲ್ಲಿ ಫಿಲಿಪ್ಸ್ ಆಡಿಯೋ ವಿಡಿಯೋ ಬಿಸ್ನೆಸ್ ಇಂದ ಸಂಪೂರ್ಣವಾಗಿ ಹೊರಬರಬೇಕಾಯಿತು. ಹಾಗೂ ಸೋನಿ ಮತ್ತು LG ಮಾರುಕಟ್ಟೆಗೆ ಬಂದಾಗ ಫಿಲಿಪ್ಸ್ಗಿಂತ ಉತ್ತಮವಾದಂತಹ ಹೊಸ ವಿನ್ಯಾಸಗಳೊಂದಿಗೆ ಹೊರಬಂದಿದ್ವು. ಆದ್ರೆ ಅವುಗಳನ್ನ ನೋಡಿದ ನಂತರ ಕೂಡ ಫಿಲಿಪ್ಸ್ ತನ್ನ ಉತ್ಪನ್ನಗಳ ವಿನ್ಯಾಸದಲ್ಲಿ ಯಾವುದೇ ಪ್ರಮುಖ ಬದಲಾವಣೆ ಮಾಡಲಿಲ್ಲ. ವಿಶ್ವದ ಪ್ರಮುಖ ವಿನ್ಯಾಸಕರಲ್ಲಿ ಒಬ್ಬರಾದಂತ ಸ್ವಾನ್ ಕರೆನ್ ಫಿಲಿಪ್ಸ್ ನ ಮುಖ್ಯ ವಿನ್ಯಾಸಕ ಅಧಿಕಾರಿಯಾಗಿದ್ದವರು. ಈ ಫಿಲಿಪ್ಸ್ ಸಮಯಕ್ಕೆ ಸರಿಯಾಗಿ ಹೊಸ ವಿನ್ಯಾಸಗಳನ್ನ ಅಳವಡಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಇದರಿಂದಾಗಿ ಅವರಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗ್ಲಿಲ್ಲ. ಮತ್ತೆ ಅವರು ಆ ಒಂದು ಕೆಲಸವನ್ನ ಬಿಟ್ಟು ಹೊರಗಡೆ ನಡೆದ್ರು. ಇನ್ನು ಐದನೆಯದು ಮಾರ್ಕೆಟಿಂಗ್ ನ ಕೊರತೆ ಕೂಡ ಅದರ ಮಾರ್ಕೆಟಿಂಗ್ ನೆಲಕಚ್ಚೋದಕ್ಕೆ ಮುಖ್ಯ ಕಾರಣ ಆಯಿತು. ಫಿಲಿಪ್ಸ್ ಇಡೀ ಜಗತ್ತಿನಲ್ಲಿ ತನ್ನ ಹೆಸರನ್ನ ಗಳಿಸಿದೆ. ಅದರಿಂದ ತಾನೇನು ಹೆಚ್ಚು ಮಾರ್ಕೆಟಿಂಗ್ ಮಾಡುವಂತ ಅಗತ್ಯ ಇಲ್ಲ, ತನ್ನ ಉತ್ಪನ್ನಗಳು ಹಾಗೇನೆ ಮಾರಾಟ ಆಗ್ತವೆ ಅಂತ ಅದು ಭಾವಿಸಿತ್ತು. ಆದ್ರೆ LG ಮತ್ತು ಸ್ಯಾಮ್ಸಂಗ್ ಬಂದಾಗ ಅವರು ಸುಧಾರಿತ ತಂತ್ರಜ್ಞಾನದಿಂದ ಮತ್ತು ವೆಚ್ಚವನ್ನ ಕಡಿತ ಮಾಡಿ ಯುವ ಸಮೂಹವನ್ನ ಸೆಳೆದು ಬೆಳೆದರು. ಇದರಿಂದಾಗಿ ಈ ಎರಡು ಕಂಪನಿಗಳು ಕೆಲವೇ ಸಮಯದಲ್ಲಿ ಇಡೀ ಮಾರುಕಟ್ಟೆಯನ್ನು ವಶಪಡಿಸಿಕೊಂಡು ಫಿಲಿಪ್ಸ್ಗಿಂತ ಹೆಚ್ಚು ಮುಂದೆ ಹೋದ್ವು. ಇನ್ನು ಆರನೇ ಕಾರಣ ಫಿಲಿಪ್ಸ್ ತನ್ನ ಕೋರ್ ಉತ್ಪನ್ನಗಳ ಮೇಲೆ ಗಮನ ಹರಿಸದೆ ಹೋದದ್ದು. ಫಿಲಿಪ್ಸ್ ಯಾವಾಗಲೂ ಕೂಡ ಮಾರುಕಟ್ಟೆಯಲ್ಲಿ ಹೊಸದನ್ನ ಬಿಡುಗಡೆ ಮಾಡ್ತಾನೆ ಇತ್ತು. ಆದ್ರೆ ಈಗಾಗಲೇ ಅಸ್ತಿತ್ವದಲ್ಲಿ ಇರುವಂತಹ ಅವರ ಪ್ರಾಡಕ್ಟ್ ಅನ್ನ ಇನ್ನೂ ಕೂಡ ಹೆಚ್ಚು ಅಭಿವೃದ್ಧಿಪಡಿಸಿ ಹೊರತರುವಂತಹ ಬಗ್ಗೆ ಅವರು ಯಾಕೋ ಅಷ್ಟಾಗಿ ಗಮನವನ್ನ ಹರಿಸ್ತಿಲ್ಲ. ಈ ಒಂದು ಕಾರಣದಿಂದಾಗಿ ಫಿಲಿಪ್ಸ್ ಇವತ್ತು ಯಾವುದೇ ವಿಭಾಗದಲ್ಲೂ ಕೂಡ ತಾನು ಮಾರುಕಟ್ಟೆಯ ನಾಯಕನ ಪಟ್ಟಕ್ಕೆ ಏರಲೇ ಇಲ್ಲ. ಅದು ತನ್ನ ಯಾವುದೇ ಒಂದು ವಿಭಾಗವನ್ನು ಆರಿಸಿಕೊಂಡು ಅದರ ಮೇಲೆ ಸಂಪೂರ್ಣ ಗಮನವನ್ನು ಹರಿಸಿದ್ರೆ ಬಹುಶಃ ಇಂದಿನ ಅದರ ಪರಿಸ್ಥಿತಿ ಬೇರೆನಾಗ್ತಿತ್ತು. ಇನ್ನು ಏಳನೇದು ತನ್ನ ಕಾರ್ಯತಂತ್ರದ ವೈಫಲ್ಯ.
ಫಿಲಿಪ್ಸ್ ಕಂಪನಿಯ ಸಿಇಒಗಳು ಎಲ್ಲಾ ಬಿಸ್ನೆಸ್ಗಳು ಕೂಡ ಒಂದಾಗಬೇಕು ಅಂತ ಬಯಸಿದರು. ಇದರಿಂದ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಸಮಸ್ಯೆ ಆಗದೆ ಬಿಸ್ನೆಸ್ ಸುಗಮವಾಗಿಯೇ ನಡೆಯುವಂತಾಗುತ್ತೆ. ಆದ್ರೆ ಆ ರೀತಿ ಆಗ್ಲಿಲ್ಲ. ಏಕೆಂದ್ರೆ ಫಿಲಿಪ್ಸ್ ನಲ್ಲಿ ಪ್ರತಿಯೊಂದು ವಿಭಾಗಕ್ಕೂ ಪ್ರತ್ಯೇಕವಾದಂತ ಬಿಸ್ನೆಸ್ ಇತ್ತು ಮತ್ತೆ ಭಿನ್ನವಾದಂತ ಡಿಸಿಷನ್ ಮೇಕಿಂಗ್ ಇರ್ತಾ ಇತ್ತು. ಇದರಿಂದಾಗಿ ಸ್ಪರ್ಧೆಯೊಂದಿಗೆ ಅವರು ಸ್ಪರ್ಧೆ ಮಾಡುವಂತ ಬದಲು ಅವರ ಬಿಸ್ನೆಸ್ ಗಳೇ ತಮ್ಮೊಳಗೆ ಸ್ಪರ್ಧೆ ಮಾಡುವಂತದ್ವು. ಹೀಗಾಗಿ ಫಿಲಿಪ್ಸ್ ಹಲವು ಭಾಗಗಳಾಗಿ ಛಿದ್ರ ಆಯಿತು ಮತ್ತೆ ಇತರ ಕಂಪನಿಗಳೇ ಅದು ಯಾವುದೇ ತರಹದ ಗಟ್ಟಿ ಸ್ಪರ್ಧೆ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ನು ಇವರ ಕಾರ್ಯಾಚರಣೆಯ ಅಸಮರ್ಥತೆ ಕೂಡ ಇಲ್ಲಿ ಉಲ್ಲೇಖ ಮಾಡಬೇಕಾದಂತ ಒಂದು ಮಹತ್ವದ ಕಾರಣ ಅಂತಾನೆ ಹೇಳಬಹುದು. ಇವರ ಬಿಸ್ನೆಸ್ಗಳು ಪ್ರತ್ಯೇಕವಾಗಿದ್ದಾಗ ಅಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಬೇರೆ ಬೇರೆ ಜನರು ಮಾಡ್ತಿದ್ರು. ಇದರಿಂದಾಗಿ ಫಿಲಿಪ್ಸ್ಗೆ ಸರಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಉದಾಹರಣೆಗೆ ಫಿಲಿಪ್ಸ್ಗೆ ಹೋಲ್ಸ್ ನೋಡಿದ್ರೆ ಸೋನಿಯ ಬಳಿ ಸಾವಿರಾರು ಜನ ಕಡಿಮೆ ಸಂಖ್ಯೆಯಲ್ಲಿದ್ರು. ಆದರೆ ಪ್ರತಿ ವ್ಯವಹಾರಕ್ಕೂ ಕೂಡ ಒಂದೇ ಸ್ಥಳದಲ್ಲಿ ಸೋನಿ ತನ್ನ ಹಲವು ಪ್ರಭಾವಿ ನಿರ್ಧಾರಗಳನ್ನ ತೆಗೆದುಕೊಳ್ತಿತ್ತು. ಇದರಿಂದಾಗಿ ಅಲ್ಲಿ ಕಡಿಮೆ ಜನ ಇದ್ರೂ ಕೂಡ ಸೋನಿಯ ಆದಾಯ ಫಿಲಿಪ್ಸ್ಗಿಂತನೂ ಕೂಡ 15% ಹೆಚ್ಚಾಗಿತ್ತು. ವೀಕ್ಷಕರೇ, ಈ ರೀತಿ ಈ ಎಲ್ಲಾ ನ್ಯೂನತೆಗಳಿಂದಾಗಿ ವಿಶ್ವದ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾದಂತ ಫಿಲಿಪ್ಸ್ ಇವತ್ತು ಅದರ ಉತ್ತುಂಗತೆಯ ಸ್ಥಾನದಿಂದ ನೆಲಕ್ಕೆ ಬಿದ್ದಿದೆ. ಆದ್ರಿಂದ ನೀವು ಯಾವುದೇ ವ್ಯವಹಾರವನ್ನ ಮಾಡ್ತಿದ್ರೆ ಅಥವಾ ಮಾಡೋದಕ್ಕೆ ಯೋಚಿಸ್ತಾ ಇದ್ರೆ ಫಿಲಿಪ್ಸ್ ತಾನು ಮಾಡದಂತ ಈ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಅನ್ನುವಂತ ಎಚ್ಚರಿಕೆಯನ್ನ ನಾವು ಈ ಒಂದು ವಿಸ್ತಾರವಾದಂತ ಬಿಸ್ನೆಸ್ ಸ್ಟಡಿ ಮೂಲಕ ನಿಮ್ಗೆ ತಿಳಿಸಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಹಾಗೇನೆ ಅವಶ್ಯಕತೆ ಇದ್ದವರು ಏಂಜಲ್ ಒನ್ ಡಿಮಾರ್ಟ್ ಅಕೌಂಟ್ ಅನ್ನು ಓಪನ್ ಮಾಡೋದನ್ನ ಮರಿಬೇಡಿ.